ಫ್ರೆಂಡ್ಸ್, ಈಗ ನಿಮಗೆ ಟಿಲ್ಲರ್ ಗೇರ್ ಬಾಕ್ಸ್ಗೆ ಲೂಬ್ರಿಕೇಷನ್ ಅಂದರೆ ಗ್ರೀಸಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಫಸ್ಟ್ ಈ ಬ್ಲೇಡ್ಗಳನ್ನ ರಿಮೂವ್ ಮಾಡ್ಕೊತೀರಿ. ನೋಡಿ, ಈ ಎರಡು ಸ್ಕ್ರೂಗಳಿದೆ ನೋಡಿ, ಇದೊಂದು ಮತ್ತು ಇದೆರಡನ್ನ ಆಚೆ ತೊಗೊಂಬಿಡಿ, ಪೂರ ರಿಮೂವ್ ಮಾಡ್ಕೊಳ್ಳಿ. 5 mm ಆಲಂಕಿಯಿಂದ ರಿಮೂವ್ ಮಾಡ್ಬೋದು ಅದು. ಇದು ಲೂಬ್ರಿಕೇಷನ್ ಮಾಡೋ ಕಾರಣ ಏನಂತಂದರೆ ಗೇರ್ ಬಾಕ್ಸು ಲಾಂಗ್ ಲೈಫು ಬರ್ತದೆ. ಇಲ್ಲಾಂದರೆ ನಿಮಗೆ ವೇರಿಂಗ್ ಅಂದರೆ ಸವೆತ ಆದಾಗ ನಿಮಗೆ ಅದರಲ್ಲಿ ಸೌಂಡ್ ಬರೋಕ್ಕೆ ಶುರು ಆಗಿಬಿಡುತ್ತೆ. ಲೂಬ್ರಿಕೇಷನ್ ಇದ್ದಾಗ ಸಂಪೂರ್ಣವಾಗಿ ಮಿಷಿನ್ನು ವರ್ಕ್ ಆಗುತ್ತೆ. ನೋಡಿ, ಇದು ನಾವು ಸಿರಿಂಜಲ್ಲಿ ಗ್ರೀಸ್ ತುಂಬ್ಕೊಂಡಿದ್ದೀವಿ ನೋಡಿ. ಈಗ ಅವರು ಗ್ರೀಸಿಂಗ್ ಮಾಡ್ತಾರೆ ನೋಡಿ. ಈಗ ಅದಕ್ಕೆ ಆ ಹೋಲಲ್ಲಿ ಸಿರಿಂಜ್ ಇಟ್ಟು ಗ್ರೀಸಿಂಗ್ ಮಾಡ್ತಾರೆ ನೋಡಿ. ಹಾಗೆ ನೋಡಿ, ಈ ಕಡೆದಕ್ಕೂ ಮಾಡ್ತಾರೆ. ಇದು ನಿಮಗೆ ಲೂಬ್ರಿಕೇಷನ್ ಗ್ರೀಸಿಂಗ್ ಮಾಡೋ ವಿಧಾನ ಅಷ್ಟೇ, ಬೇರೆ ಏನಿಲ್ಲ. ಇದು ಗ್ರೀಸಿಂಗ್ ಮಾಡಿದ್ಮೇಲೆ ಮತ್ತೆ ನೀವು ಆ ಸ್ಕ್ರೂಗಳನ್ನ ಅಲ್ಲೇ ಫಿಟ್ ಮಾಡ್ತೀರಿ. ಗ್ರೀಸಿಂಗ್ ಸ್ಕ್ರೂಗಳನ್ನೇನು ಫುಲ್ ಟೈಟ್ ಮಾಡಬೇಕಾಗಿಲ್ಲ, ಹ್ಯಾಂಡ್ ಟೈಟ್ ಮಾಡಿದ್ರೆ ಸಾಕಾಗುತ್ತೆ. ಗ್ರೀಸಿಂಗ್ ಯಾವಾಗಲೂ ನೀವು ಪ್ರತಿ 20 ಗಂಟೆ ಕೆಲಸ ಮಾಡಿ 20 ಗಂಟೆ ಕೆಲಸ ಮಾಡಿದ್ಮೇಲೆ ಪ್ರತಿ ಸಲ ನೀವು ಗ್ರೀಸಿಂಗ್ ಮಾಡಿದ್ರೆ ಗೇರ್ ಬಾಕ್ಸ್ ಚೆನ್ನಾಗಿರುತ್ತೆ ನೋಡಿ. ಮತ್ತು ಈಗ ಬ್ರಷ್ ಕಟ್ರ್ ಗೇರ್ ಬಾಕ್ಸ್ಗೆ ಹೆಂಗೆ ಗ್ರೀಸಿಂಗ್ ಮಾಡಬೇಕು ಅನ್ನೋದು ಈಗ ತೋರಿಸ್ತೀನಿ ನೋಡಿ. ನೋಡಿ, ಮುಂದ್ಗಡೆ ಗೇರ್ ಬಾಕ್ಸ್ ಮುಂದ್ಗಡೆ ಒಂದು ಸ್ಕ್ರೂ ಇರುತ್ತೆ. ಈ ಸ್ಕ್ರೂನ ರಿಮೂವ್ ಮಾಡ್ಕೊಳ್ಳಿ. ಅದೇ ಸಿರಂಜಿಂದ ಈಗ ನೀವು ಇದು ಮಾಡ್ತೀವಿ ನೋಡಿ. ಇದು ನಿಮಗೆ ತೋರ್ಸೋಕ್ಕೋಸ್ಕರ ನಾವು ಬೆಂಡ್ ಮಾಡಿ ತೋರಿಸ್ತಾ ಇದ್ದೀವಿ. ನೀವು ಹಾಗೆ ಮಾಡ್ಬೋದು, ಏನು ತೊಂದರೆ ಇಲ್ಲ ಅದರಲ್ಲಿ. ಇದು ಗ್ರೀಸಿಂಗ್ ವಿಧಾನ ನೋಡಿ. ಮತ್ತು ಗ್ರೀಸಿಂಗ್ ಮಾಡಿದ್ಮೇಲೆ ಅದೇ ಸ್ಕ್ರೂ ಹಾಕಿ ಟೈಟ್ ಮಾಡ್ತಾರೆ ಅಷ್ಟೇ. ಅದು ಫುಲ್ ಟೈಟ್ ಬೇಕಾಗಿಲ್ಲ, ಹ್ಯಾಂಡ್ ಟೈಟ್ ಮಾಡಿಕೊಂಡ್ರೆ ಸಾಕು. ಫ್ರೆಂಡ್ಸ್, ನಿಮಗೆ ಮಾಹಿತಿ ಕೊಡ್ತಾ ಇರೋರು ತವಕಲ್ ಪವರ್ ಟೂಲ್ಸ್, ಬೆಂಗಳೂರು. ಇವರು ಇಂಪೋರ್ಟರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ ಆಫ್ ಚೈನ್ಸಾ ಆ್ಯಂಡ್ ಬ್ರಷ್ ಕಟರ್. ನಮ್ಮಲ್ಲಿ ಎಲ್ಲ ಬ್ರಷ್ ಕಟರ್ ಮತ್ತು ಚೈನ್ಸಾ ಸ್ಪೇರ್ ಪಾರ್ಟ್ಸ್ಗಳು ಅವೈಲೇಬಲ್ ಇರುತ್ತೆ. ಬ್ರಷ್ ಕಟರಲ್ಲಿ ಎಲ್ಲ